ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ಇನ್ಸ್ಟೆಂಟಾಗಿ ಬೇಸಿಗೆಯಲ್ಲಿ ಮಾಡ್ಕೋಬಹುದಾದ ಒಂದು ಆ್ಯಪಲ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದುವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಈ ಆಪಲ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಒಂದು ದೊಡ್ಡ ಗಾತ್ರದ ಆಪಲನ್ನು ತೊಗೊಂಡಿದ್ದೀನಿ. ಜ್ಯೂಸ್ ಮಾಡೋಕ್ಕೆ ಅಂತಲೇ ಸ್ವಲ್ಪ ಸಾಫ್ಟಾದ ಆಪಲ್ ಸಿಗುತ್ತೆ, ಅದು ತೊಗೊಂಡ್ರೆ ನಿಮಗೆ ಜ್ಯೂಸ್ ಚೆನ್ನಾಗಾಗುತ್ತೆ. ಈ ಆಪಲ್ನ ಮಿಲ್ಕ್ ಶೇಕಿಗೆ ಬಳಸೋದ್ರಿಂದ ಸ್ವಲ್ಪ ರವೆ ರವೆ ಥರ ಚೆನ್ನಾಗಿ ಬರುತ್ತೆ. ಒಂದು ಆಪಲ್ನ ಈ ಥರ ಸ್ಲೈಸಸ್ ಆಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸಿಪ್ಪೆ ತೆಗಿಬೇಡ್ರಿ, ಹಾಗೆ ಹಾಕೋದ್ರಿಂದ ಚೆನ್ನಾಗಾಗುತ್ತೆ. ಆಪಲಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಕ್ಯಾಲ್ಶಿಯಂ ಗುಣ ನಮ್ಮ ದೇಹದಲ್ಲಿರುವ ಮೂಳೆಗಳನ್ನು ಗಟ್ಟಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಿಂದೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತು ಹೇಳ್ತಿದ್ರು, ದಿನ ಒಂದೊಂದು ಆಪಲ್ ತಿನ್ನೋದ್ರಿಂದ ವೈದ್ಯರಿಂದ ದೂರ ಇರ್ಬೋದು ಅಂತ. ಖಂಡಿತ ಸತ್ಯ. ಎಲ್ಲ ಹಣ್ಣಿನಲ್ಲೂ ದೇಹದ ಸಮತೋಲನವನ್ನು ಕಾಪಾಡುವಂತಹ ಶಕ್ತಿ ಇದೆ, ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಶಕ್ತಿ ಇರೋದ್ರಿಂದ ನಾವು ಹಣ್ಣುಗಳ ಬಳಕೆಯನ್ನು ಹೆಚ್ಚಾಗಿ ಮಾಡೋದು ತುಂಬ ಒಳ್ಳೆಯದು. ಯಾವಾಗಲೂ ಹಣ್ಣನ್ನು ತಿನ್ನೋಕ್ಕೆ ಮಕ್ಕಳು ಇಷ್ಟಪಡಲ್ಲ. ಆಗ ಈ ಥರ ವೆರೈಟಿಯಾಗಿ ಅವರಿಗೆ ಮಿಲ್ಕ್ ಶೇಕನ್ನು ಮಾಡಿಕೊಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ನೋಡಿ, ಈ ರೀತಿಯಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಂಡಿರೋ ಅಂಥ ಆಪಲ್ ಪೀಸಸ್ನ ಒಂದು ಜ್ಯೂಸ್ ಜಾರ್ ತೊಗೊಂಡು ಹಾಕ್ಕೊಳ್ಳಿ. ನೀವು ಜ್ಯೂಸ್ ಜಾರ್ ಇಲ್ಲಾಂದರೆ ನಾರ್ಮಲ್ ಜ್ಯೂಸ್ ಮಿಕ್ಸಿ ಜಾರೇ ಇರುತ್ತೆ, ಅದಕ್ಕೆ ಹಾಕೊಬೋದು. ಇದಕ್ಕೆ ನಾನು 1.5 ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಡಯೆಟ್ ಮಾಡೋರು ಕೂಡ ಈ ಮಿಲ್ಕ್ ಶೇಕ್ನ ಯೂಸ್ ಮಾಡ್ಬೋದು, ಅದಕ್ಕೆ ಸಕ್ಕರೆ ಹಾಕ್ಕೊಬಾರ್ದು. ನಾವೀಗ ಇದಕ್ಕೆ 2 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕು. ಈಗ ಒಂದು 5ರಿಂದ 6 ಐಸ್ ಕ್ಯೂಬ್ ಹಾಕಿ ಇದನ್ನು ಪೇಸ್ಟ್ ಮಾಡೋಣ. ಈಗ ನೋಡಿ, ಆಪಲ್ ಮಿಲ್ಕ್ ಶೇಕು ತುಂಬ ಅದ್ಭುತವಾಗಿ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗೆ ನಾವು ನುಣ್ಣಗೆ ರುಬ್ಕೋಬೇಕು, ಯಾಕಂದರೆ ಜ್ಯೂಸ್ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗಲೇ ನೋಡ್ತಾ ಇದ್ದರೆ ಎಲ್ರಿಗೂ ಇಷ್ಟ ಆಗುತ್ತೆ. ನಿಮಗೆ ಮಕ್ಕಳು ಮಾಡಿದ್ಮೇಲೆ ಉಳಿಸೋದೇ ಇಲ್ಲ, ಅಷ್ಟು ಇಷ್ಟಪಟ್ಟು ಈ ರೀತಿ ಮಿಲ್ಕ್ ಶೇಕ್ನ ಕುಡಿತಾರೆ. ಈಗ ಮೇಲೆ ಸ್ವಲ್ಪ ಆಪಲ್ ಸ್ಲೈಸಸ್ನ ಉಳಿಸ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವತ್ತೇ ನೀವು ಈ ರೀತಿ ಮಿಲ್ಕ್ ಶೇಕ್ನ ನೀವು ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೇನು ಬೇಸಿಗೆ ಹತ್ರ ಬರ್ತಿರೋದ್ರಿಂದ ಈ ರೀತಿ ಮಿಲ್ಕ್ ಶೇಕ್ನ ನೀವು ಮಾಡ್ಕೊಂಡು ಕುಡೀರಿ, ನಿಮ್ಮ ಮೈಂಡ್ ರೀಫ್ರೆಶ್ ಆಗಿರುತ್ತೆ. ಮುಂದಿನ ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಅಮೃತ ಅಡುಗೆ ಮನೆ ಚಾನೆಲ್ನ ವೀಕ್ಷಿಸ್ತಾ ಇರಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.